ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ದೇವರು ಮಾಡಿದಂಥ ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯ. ದೇವರು ನಿನವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಈ ದೇವರ ವಾಕ್ಯವನ್ನು ಓದುವಾಗ ಪ್ರತ್ಯೇಕವಾಗಿ ಯೋನ ಪ್ರವಾದಿಯ ಈ ಒಂದು ವಿಷಯಗಳನ್ನು, ಅವನ ಪ್ರಯಾಣ ಎಲ್ಲವೂ ಸಹ ನಮಗೆ ಗೊತ್ತಿದೆ. ಅದರ ಬಗ್ಗೆ ನಾನು ಮಾತಾಡಲ್ಲ. ಆ ನಿನೆವೆಯವರು ದೇವರಿಗೆ ತುಂಬ ವಿರುದ್ಧವಾಗಿ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅವರೆಲ್ಲರೂ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಾಗ ದೇವರ ಕೋಪ ಅವರ ಮೇಲೆ ಬಂದಿದೆ. ಆಗ ದೇವರು ಹೇಳ್ತಾ ಇದ್ದಾರೆ, ಆ ಜನರ ದುಷ್ಟತನ ನನ್ನ ಸನ್ನಿಧಿಗೆ ಮುಟ್ಟಿದೆ, ಹೋಗಿ ಆ ದೇಶವನ್ನು ಖಂಡಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆಗ ದುಷ್ಟತನ, ಅಷ್ಟು ದುಷ್ಟತನದಲ್ಲಿ ಜೀವಿಸ್ತಾ ಇರುವಂತಹ ನಿನವೆಯವರನ್ನು ನಾಶ ಮಾಡಬೇಕು ಅಂತ ದೇವರು ತೀರ್ಮಾನ ಮಾಡ್ತಾರೆ. ಅವರನ್ನು ಖಂಡಿಸು, ಅವರು ತಿರುಗಿಕೊಳ್ಳದಿದ್ದರೆ ಅವರನ್ನು ನಾಶ ಮಾಡಬೇಕು. ಯಾಕೆಂದರೆ ಎಲ್ಲೇ ಆದರೂ ಯಾವತ್ತೇ ಆದರೂ ಸಹ ದೇವರು ಈ ದುರ್ಮಾರ್ಗವನ್ನು ನೋಡಿದಾಗ ಅಥವಾ ದುಷ್ಟತನವನ್ನು ನೋಡಿದಾಗ ಏನಾಗುತ್ತೆ, ದೇವರಿಗೆ ಕೋಪ ಬರ್ತದೆ. ನೋಹನ ಕಾಲದಲ್ಲಿ ದುಷ್ಟತನ ಹೆಚ್ಚಿದ್ರಿಂದ, ಕೆಟ್ಟತನ ಹೆಚ್ಚಿದ್ರಿಂದ ದೇವರಿಗೆ ಅವರ ಮೇಲೆ ಕೋಪ ಆಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ರೀತಿಯಲ್ಲಿ ಅವರು ದುರ್ಮಾರ್ಗದಿಂದ ಅಥವಾ ದುಷ್ಟತನದಿಂದ ಜೀವಿಸ್ತಾ ಇರುವಂತಹ ಅವರ ಜೀವಿತದಲ್ಲಿ ದೇವರು ಅವರನ್ನು ನಾಶ ಮಾಡೋಕ್ಕೆ ತೀರ್ಮಾನ ಮಾಡ್ತಾರೆ. ಯೋನನಿಗೆ ಹೇಳ್ತಾರೆ, ಯೋನ ಹೋಗಲ್ಲ, ಫಸ್ಟು ಅವನು ತಾರ್ಷೀಷ್ಗೆ ಹೋಗ್ತಾನೆ, ನಂತರ ಅಲ್ಲಿ ಹೋಗ್ತಾನೆ. ಆದರೆ ಅಲ್ಲಿ ಹೋಗಿ 9ನೇ ವಾಕ್ಯದಲ್ಲಿ ಓದ್ತೀವಿ, 3ನೇ ಅಧ್ಯಾಯ 9ನೇ ವಾಕ್ಯ ಏನಾಯಿತು, ಅಲ್ಲಿ ನಾವು ನೋಡ್ತೀವಿ, ರಾಜ ಹೇಳ್ತಾನೆ, ದೇವರು ಒಂದು ವೇಳೆ ಮನ ಮರಗಬಹುದು, ಬನ್ನಿ ನಾವೆಲ್ಲರೂ ಏನು ಮಾಡೋಣ, ನಾವು ದೇವರ ಸನ್ನಿಧಾನದಲ್ಲಿ ನಾವು ನಮ್ಮ ತಪ್ಪುಗಳನ್ನೆಲ್ಲ ಬಿಟ್ಟುಬಿಡೋಣ, ನಾವೆಲ್ಲ ಕಾರ್ಯಗಳನ್ನ ಬಿಟ್ಟುಬಿಡೋಣ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ರಾಜ ಎಲ್ಲ ಕಡೆಯಲ್ಲಿ ಸಾರಿಸ್ತಾನೆ. ಆಗ ಅವರೆಲ್ಲರೂ ಕೇಳಿ ಏನು ಮಾಡ್ತಾರೆ, ಹಿಂದಿರುಗ್ತಾರೆ. ಅವರು ದುರ್ಮಾರ್ಗದಿಂದ ತಿರುಗಿಕೊಂಡ್ರು ಅಂತ ಕೇಳಿದಾಗ ದೇವರು ಮನಮರುಗಿ ತಾನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದನ್ನು ದೇವರೇನು ಮಾಡಿಬಿಟ್ರಂತೆ, ಬಿಟ್ಬಿಟ್ರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ದೇವರು ಒಂದು ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ, ಒಂದು ಶಿಕ್ಷೆ ಆಗಿರ್ಬೋದು ಅಥವಾ ಇನ್ಯಾವುದು ಆಶೀರ್ವಾದ ಆಗಿರ್ಬೋದು, ಏನೇ ಒಂದು ಮಾಡಬೇಕು ಅಂತ ದೇವರು ತೀರ್ಮಾನ ಮಾಡಿದ್ರೆ ಅದನ್ನು ದೇವರು ಮಾಡ್ತಾರೆ. ಆದರೆ ಜನರ ಪಶ್ಚಾತ್ತಾಪವನ್ನು ನೋಡಿದಾಗ, ಜನರು ದೇವರಿಗೆ ಇಷ್ಟವುಳ್ಳವರಾಗಿ ಜೀವಿಸುವಾಗ ದೇವರು ಅದನ್ನು ಬದಲಾಯಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ತಿಳ್ಕೊಳ್ತೀವಿ, ದೇವರು ಒಂದು ತೀರ್ಮಾನ ಮಾಡಿಬಿಟ್ರೆ ಮಾಡೇ ಬಿಡ್ತಾರೆ. ಹೌದು, ದೇವರೊಂದು ಕಾರ್ಯ ತೀರ್ಮಾನ ಮಾಡಿದ್ರೆ ಮಾಡೇ ಬಿಡ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ದೇವರು ಅದನ್ನು ಬದಲಾಯಿಸುವುದಕ್ಕೂ ಇಷ್ಟಪಡ್ತಾನೆ. ಹಿಜ್ಕೀಯನ ಬಳಿಯಲ್ಲಿ ದೇವರು ಯೆಶಾಯನ ಮೂಲಕ ಹೇಳ್ತಾರೆ, ನಿನ್ನ ಸಮಯ ಮುಗ್ದೋಯ್ತು, ನಿನ್ನ ಮನೆ ಕಾರ್ಯಗಳನ್ನೆಲ್ಲ ಸರಿಪಡಿಸಿಕೋ, ನೀನಿನ್ನು ಉಳಿಯುವ ಹಾಗಿಲ್ಲ ಅಂತ ಹೇಳಿದಾಗ ಹಿಜ್ಕೀಯ ಗೋಡೆ ಕಡೆಗೆ ತಿರುಗಿ, ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ನೀತಿವಂತನಾಗಿ ಪರಿಶುದ್ಧನಾಗಿ ಜೀವಿಸಿದ್ದನ್ನು ನೆನಪಿಸಿಕೋ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆಯನ್ನು ದೇವರು ಕೇಳಿದ್ರು. ಅವನಿಗೆ ಯೆಶಾಯ ಇನ್ನು ಅರಮನೆಯ ಪ್ರಾಕಾರದಿಂದ ಹೊರಗೆ ಹೋಗೋದಕ್ಕಿಂತ ಮುಂಚೆ, ನನ್ನ ಅಭಿಪ್ರಾಯದಲ್ಲಿ ಇಷ್ಟು ದೊಡ್ಡ ಒಂದು ಡಿಸಿಷನನ್ನು ಇಮ್ಮಿಡಿಯೇಟಾಗಿ ದೇವರು ತಗೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮರಣವನ್ನು ಅನುಭವಿಸಬೇಕು ಅಂತ ಹೇಳಿದಂತಹ ಹಿಜ್ಕೀಯನಿಗೆ ಯೆಶಾಯ ಇನ್ನೂ ಅರಮನೆಯಿಂದ ಹೊರಗೆ ಹೋಗಿಲ್ಲ. ಅಷ್ಟೊತ್ತಿಗೆ ಇವನು ಪ್ರಾರ್ಥನೆ ಮಾಡಿದ್ದಾನೆ. ಯೆಶಾಯ ಹೇಳಿದ ತಕ್ಷಣವೇ ಇವನು ಕಣ್ಣೀರು ಹಾಕಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ. ಯೆಶಾಯ ಹೋಗೋದಕ್ಕಿಂತ ಮುಂಚೆನೇ ಅವನ ಸಂಗಡ ದೇವರು ಮಾತಾಡಿಸಿ 15 ವರ್ಷ ಎಕ್ಸ್ಟ್ರಾ ಕೊಟ್ಟರು. ಅದರ ಅರ್ಥ ದೇವರು ಅವನ ಉಸಿರನ್ನು ತೆಗೆಯುವುದಕ್ಕೆ, ಪ್ರಾಣವನ್ನು ತೆಗೆಯುವುದಕ್ಕೆ ತೀರ್ಮಾನ ಮಾಡಿದ್ದನ್ನೇ ಅವನ ಕಣ್ಣೀರಿನ ಮುಂದೆ ಬದಲಾಯಿಸಿಬಿಟ್ರು. ಇಲ್ಲಿ ಈ ನಿನೆವೆಯವರ ಒಂದು ಪಶ್ಚಾತ್ತಾಪವನ್ನು ನೋಡಿದಾಗ, ಅವರ ಒಂದು ದೇವರ ಕಡೆಗೆ ತಿರುಗಿಕೊಂಡಂತಹ ಅನುಭವವನ್ನು ನೋಡಿದಾಗ ದೇವರಿಗೆ ಗೊತ್ತಾಯಿತು, ಇವರನ್ನು ನಾಶ ಮಾಡಬಾರ್ದು ಅಂತೇಳಿ ತಾನು ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲೂ ಸಹ ಎಷ್ಟೋ ಸಂದರ್ಭದಲ್ಲಿ ನಾನು ನೀವು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ಜೀವಿಸಿದಾಗ
ನಮಗೆ ಅನೇಕ ರೀತಿಯ ನಮ್ಮ ಜೀವಿತದಲ್ಲಿ ಆ ಶಿಕ್ಷೆಗಳನ್ನು ಕೊಡುವುದಕ್ಕಾಗಿ ದೇವರು ತೀರ್ಮಾನ ಮಾಡಿದರೂ ಸಹ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕಣ್ಣೀರು, ನಮ್ಮ ಪ್ರಾರ್ಥನೆ, ನಮ್ಮ ಕ್ಷಮಾಪಣೆ, ನಮ್ಮ ಪಶ್ಚಾತ್ತಾಪ ನೋಡಿ ದೇವರು ಪರಿಹಾರವನ್ನು ಕೊಟ್ಟರು, ದೇವರ ಅದ್ಭುತವನ್ನು ಮಾಡಿದ್ರು. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ ನೀನು ನನ್ನನ್ನು ಎಷ್ಟೋ ಸಂದರ್ಭದಲ್ಲಿ ಮಾಡಬೇಕೆಂದು ತೀರ್ಮಾನಿಸಿದ ಕೇಡಿನಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಮನಮರುಗುವಂಥ ದೇವರಾಗಿದ್ದಾರೆ, ದೇವರ ಕರುಣೆಯುಳ್ಳಂಥ ದೇವರಾಗಿದ್ದಾರೆ, ದೇವರು ನಮ್ಮನ್ನು ಪ್ರೀತಿಸುವಂತಹ ದೇವರಾಗಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನ ನಿನ್ನ ಪ್ರೀತಿ ನನ್ನ ಮೇಲೆ ಅಪಾರವಾಗಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರೀತಿ ನನ್ನ ಮೇಲೆ ಹೆಚ್ಚಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿಯಲ್ಲೇ ನೆಲೆಗೊಂಡು ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗೆ ಉತ್ತರ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸಿ ಕರ್ತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನೇ ದೇವರ ಸಲ್ಲಿ ಸಮರ್ಪಿಸಿಕೊಳ್ಳೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮೇಲೆ ಕೇಡನ್ನು ಮಾಡಬೇಕೆಂಬುದಾಗಿ ದೇವರೇ ನಮ್ಮ ತಪ್ಪಿಗೆ ಶಿಕ್ಷೆ ಕೊಡಬೇಕೆಂಬುದಾಗಿ ತೀರ್ಮಾನ ಮಾಡಿದರು. ಮನಮರುಗಿ ನನ್ನನ್ನು ನಿಮ್ಮ ಕರ್ತನೆ ನಮ್ಮೆಲ್ಲರನ್ನ ಇಲ್ಲಿವರೆಗೂ ಕಾಪಾಡಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದಂತೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಪಶ್ಚಾತ್ತಾಪದೊಂದಿಗೆ ನಿರಂತರವಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.